ಸಫಾರಿ ಮಧ್ಯಾಹ್ನ 3 ಗಂಟೆಗೆ ಶುರು ಆಗುತ್ತೆ, ಇನ್ನೂ ಟೈಮ್ ಇದೆ. ಡಿಸ್ಕವರಿನಲ್ಲಿ ಊಟ ಮಾಡಿಕೊಂಡು ಕಬಿನಿ ಬ್ಯಾಕ್ ವಾಟರ್ಗೆ ಹೋಗಿ ಬರೋಣ. ಈ ಕಡೆ ಉದ್ಬೂರ್ ಗೇಟಿಂದ ಲೆಫ್ಟು ನಮ್ಮ ಬೈಸನ್ ರೆಸಾರ್ಟ್ ಏನಿದೆ ಅದ್ರ ಪಕ್ಕದಲ್ಲಿ ಕಬಿನಿ ಬ್ಯಾಕ್ ವಾಟ್ರು, ಅಲ್ಲಿಗೊಂದು ರೌಂಡ್ ಹೋಗಿ ಬರೋಣ. ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಕಿದಾರಲ್ಲ, ಆ ಕಡೆ ರಿಸ್ಟ್ರಿಕ್ಟೆಡ್ ಏರಿಯಾ, ವೈಲ್ಡ್ ಲೈಫ್ ಅದು. ಈ ಕಡೆ ಮಾತ್ರ ಇರಬೇಕು. ಇಲ್ಲಿಂದ ದೋಣಿ ಒಂದು ಬೋಟ್ ಸರ್ವಿಸ್ ಇದೆ, ಇದು ಗುಂಡೆತ್ತೂರು. ನೀವು ಆ ಕಡೆ ನದಿ ದಾಟಿದ್ರೆ ಗೆಂಡೆತ್ತೂರು. ಅದು 5ರಿಂದ 6 ನಿಮಿಷದಲ್ಲಿ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ತಾರೆ. ಆ ಕಡೆ ದಡಕ್ಕೆ ಹೋದರೆ ಅದು ಬಂಡೀಪುರ ಡಿವಿಷನ್. ಈಗ ನಾವು ನಿಂತಿರೋದು ನಾಗರಹೊಳೆ ಡಿವಿಷನ್. ಸಮ್ಮರ್ ಆಗಿರೋದ್ರಿಂದ ಕಬಿನಿ ಬ್ಯಾಕ್ ವಾಟ್ರಲ್ಲಿ ನೀರು ಕಡಿಮೆ, ಆನೆಗಳು ಭಾಳ ಚೆನ್ನಾಗಿ ಕಾಣಿಸ್ತವೆ. ಅದಕ್ಕೆ ಕಂಡ್ರೆ ಹೇಳೋದು ನಮ್ಮ ಕಬಿನಿನ ಹೆವೆನ್ ಅಂತ. ಸಫಾರಿಗೆ ಟೈಮ್ ಆಯಿತು. ನಮ್ಮ ವೆಹಿಕಲ್ನ ಅಲ್ಲಿ ದಮನ್ಕಟ್ಟೆ ಸಫಾರಿ ಸೆಂಟ್ರಲ್ಲಿ ಬಿಟ್ಬಿಟ್ಟು ಸಫಾರಿಗೆ ಓಡೋಣ. ಮರಿ ಆನೆಗಳು ತುಂಬ ಇದ್ದಾವೆ. ತಾಯಿ ಆನೆಗಳು ಮಧ್ಯದಲ್ಲಿ ಸೇರಿಸ್ಕೊಂಡು ಎಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾವೆ ನೋಡಿ. ಇದು ನೀಲಕಂಠ ಪಕ್ಷಿ, ನಮ್ಮ ಸ್ಟೇಟ್ ಬರ್ಡ್. ಇದು ಮೀನು ಹಿಡಿಯೋದಕ್ಕೆ ಒಂಚಾಗ್ತಾ ಐತೆ ನೋಡಿ. ವಾವ್, ಸಖತ್ ಟಸ್ಕರ್. ಇದು ಸೂಪರ್ ಆಗೈತೆ ಮಾತ್ರ. ಇದು ಇರಿ ಸ್ವಲ್ಪ ಸ್ಟಿಲ್ ತೊಗೊಂಡ್ಬಿಡ್ತೀನಿ, ಸ್ಟಿಲ್ ಫೋಟೋಸ್ ತೊಗೊಂಡ್ಬಿಡ್ತೀನಿ. ಇಲ್ಲೊಂದು ಫೀಮೇಲ್ ಸ್ಕ್ವಾಡ್ ಬರ್ತೈತೆ ನೋಡಿ, ನೀರು ಕುಡಿಯೋಕೆ ಬರ್ತಾ ಇದೆ ಬ್ಯಾಕ್ ವಾಟರ್ಗೆ. ಮಡ್ ಬಾತ್ ಮಾಡ್ತಾ ಇದ್ದಾವೆ ನೋಡಿ ಆನೆಗಳೆಲ್ಲ. ಸೂಪರ್. ಅದು ನೋಡಿ ಹೆಂಗ್ ಬರ್ತಾ ಇದೆ. ಮಾನಿಟರ್ ಲಿಸರ್ಡ್, ಅದು ಉಡ ಅಂತೀವಲ್ಲ ನಾವು, ಅದಿದು. ಸಿಕ್ಕಾಡ ಫಾಸ್ಟಾಗಿ ಮರ ಹತ್ತುತ್ತವೆ, ಓಡ್ತವೆ. ಒಂದ್ಸಲ ಇದನ್ನು ನಾವು ಲೆಪರ್ಡ್ ಅಂಟು ಮಾಡಿತ್ತು, ನನ್ನ ಹತ್ರ ವೀಡಿಯೋ ಇತ್ತದು, ಅದು ಎಲ್ಲಿ ಮಿಸ್ ಆಗ್ಬಿಡ್ತದು. ಇವೆಲ್ಲ ನಮ್ಮ ಹಾಡಿ ದನಗಳು ಕಾಡೊಳಗೆ ಮೇಯಕ್ಕೆ ಬಿಟ್ಬಿಟ್ಟಿರ್ತಾರೆ. ಇದ್ರ ಸಾಯಂಕಾಲ ಹೋಗ್ಬೇಕಾದ್ರೆ ಎಷ್ಟು ಮನೆಗೆ ತಲುಪ್ತವೋ ಏನೋ ಗೊತ್ತಿಲ್ಲ. ಖಂಡಿತವಾಗಿ ಹುಲಿನೋ ಚಿರತೆನೋ ಯಾವ್ದಾದ್ರು ಒಂದು ಹೊಡೆದಿರ್ತವೆ. ಹೀಗೆ ದನ ಕರುಗಳನ್ನ ಹುಲಿ ಚಿರತೆಗಳು ಬೇಟೆಯಾಡಿದಾಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಡಿ ಜನಗಾಗಲಿ ರೈತರಿಗಾಗಲಿ ತಕ್ಕ ರೀತಿಯಲ್ಲಿ ಪರಿಹಾರ ಕೊಡ್ತಾರೆ. ಅವ್ರಿಗೂ ಗ್ಯಾರಂಟಿ ಇರೋದಿಲ್ಲ, ಆದರೂ ಏನು ಮಾಡ್ತಾರೆ, ಮೇಯಕ್ಕಂತ ಬಿಟ್ಟಿರ್ತಾರೆ, ಬಂದಷ್ಟು ಬರಲಿ ಅಂತ.
ಚಿರತೆ ಅಟ್ಯಾಕ್ ಮಾಡಿರೋದು ಇದ್ರ ಮೇಲೆ. ಈಗ ಒಂದು 15 ದಿವಸದ ಹಿಂದೆ ಇಲ್ಲೇ ಗೇಟ್ ಹತ್ರ ಹಿಡಿಯೋಕೆ ಟ್ರೈ ಮಾಡಿದೆ, ಅದು ತಪ್ಪಿಸ್ಕೊಂಡ್ಬಿಟ್ಟಿದೆ. ಗಾಯ ಎಲ್ಲ ಈಗ ಒಣಗ್ತಾ ಇತ್ತು ಪಾಪ. ಬ್ಯಾಕ್ ಟು ಬ್ಯಾಂಗ್ಳೂರ್. ಮೈಸೂರಿಗೆ ಹೋಗಿ ಒಳ್ಳೆ ಹನುಮಂತು ಪಲಾವ್ ತಿನ್ಕೊಂಡು ಬೆಂಗಳೂರು ಕಡೆ ಹೊಟ್ಬಿಡೋಣ. ಬಟ್ ಈ ಟ್ರಿಪ್ಪು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟೈಗರ್ ಸೈಟಿಂಗು, ಲೆಪರ್ಡ್ ಸೈಟಿಂಗು, ಒಳ್ಳೆ ಆನೆಗಳು, ಮತ್ತು ಮಧುಮಲೆನಲ್ಲಿ ಟೈಗರು. ಯಪ್ಪ, ಸೂಪರ್ ಸೂಪರ್ ಟ್ರಿಪ್ ಮಾತ್ರ ಇದು. ಮಗನೇ ಹ್ಯಾಪಿ? ಮಣಿ ಹ್ಯಾಪಿ?